ಶಾಖಾ ಕಚೇರಿ ಮತಗಳ್ಳತನ ಮಾಡಿ ಅಧಿಕಾರ ಹಿಡಿದಿರುವ ಮೋದಿ ಅವರಿಗೆ ಪ್ರಧಾನಿ ಕುರ್ಚಿಯಲ್ಲಿ ಕುಳಿತುಕೊಳ್ಳುವ ನೈತಿಕ ಹಕ್ಕಿಲ್ಲ ಅಂತ ಜಬರ್ದಸ್ತಾಗಿ ಮಾತಾಡಿದ್ದಾರೆ. ಒಟ್ಟಾರೆಯಾಗಿ ಬಿ ಜೆ ಪಿ ವಿರುದ್ಧ ಎಲೆಕ್ಷನ್ ಕಮಿಷನ್ ವಿರುದ್ಧ ಜೋರು ದಾಳಿ ನಡೆಸಿದ್ದಾರೆ. ಇದಕ್ಕೆ ಪ್ರತ್ಯುತ್ತರನೂ ಬಿಟ್ಟಿಲ್ಲ, ನಮ್ಮ ಚುನಾವಣಾ ಆಯೋಗ ಕೊಡ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಸಹಿ ಹಾಕಿ ಇದೇನು ಮಾತಾಡ್ತಾ ಇದ್ದೀರಿ ಅದೆಲ್ಲ ಬರೆದು ಸಹಿ ಹಾಕಿ ನಮ್ಗೆ ಲೆಟ್ರ್ ಕೊಡ್ರಿ, ನಾವು ಅದ್ರ ಮೇಲೆ ತನಿಖೆ ಮಾಡ್ತೀವಿ, ತನಿಖೆ ಮಾಡಿ ಸುಳ್ಳಿದ್ರೆ ನಿಮ್ಗೆ ಶಿಕ್ಷೆ ಕೊಡೋದು ಬಿಡೋದಿಲ್ಲ ಅನ್ನೋದು ಮಾತಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಸ್ವತಃ ಪ್ರಿಯಾಂಕಾ ವಾಡ್ರಾ ಅವರು ಮತದಾರರ ಪಟ್ಟಿಯನ್ನು ಕಂಪ್ಯೂಟರ್ ಸ್ವಯಂ ಚಾಲಿತವಾಗಿ ಪರಿಶೀಲಿಸಬಹುದಾದ ಡಿಜಿಟಲ್ ಸ್ವರೂಪದಲ್ಲಿ ಯಾಕೆ ನೀಡುತ್ತಿಲ್ಲ? ಅದು ನೋಡುವಾಗ ನಮ್ಗೆ ಯಾಕೆ ಕೊಡ್ತಾ ಇಲ್ಲಪ್ಪ ನೀವು? ಅದರ ಬದಲಿ ಪ್ರಮಾಣ ಪತ್ರಕ್ಕೆ ಸಹಿ ಹಾಕುವಂತೆ ಆಯೋಗ ಕೇಳುತ್ತಿದೆ. ನಾವು ಸಂಸತ್ತಿನಲ್ಲಿ ತೆಗೆದುಕೊಳ್ಳೋ ಪ್ರಮಾಣಕ್ಕಿಂತ ಇದು ದೊಡ್ಡದೇ. ನಾವು ಓಪನ್ ಆಗಿ ಹೇಳ್ತಾ ಇದ್ದಿಲ್ಲಪ್ಪ, ತನಿಖೆ ಮಾಡಿ ತೆಗಿರೋದು ಹೊರಗೆ ಅಂತೇಳಿ. ಈಗಾಗಲೇ ಮತ್ತು ಅದು ಏನು ರಾಜ್ಯದಲ್ಲಿ ಆಯೋಗ ಜಾಲತಾಣದಲ್ಲಿ 2024 ಮತದಾರರ ಪಟ್ಟಿ ಸಹಿತ ಕಾಣೆ ಮಾಡಿದಿರಿ, ಚೆಕ್ದಂಗೆ ಮಾಡಿದಿರಿ, ಈಗ ಕೊಟ್ಟಂಥದ್ದು ಇದು ಸಿಗ್ತಾ ಇಲ್ಲ ಅನ್ನೋದು ಮಾತಾಡ್ತಾರೆ. ಇಲ್ಲ ಅದು ಅದ ಅಂತ ಇವ್ರು ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲೇ ಇದು ಜಬರ್ದಸ್ತ್ ಜಂಗಿ ನಿಗಾರಿ ಕುಸ್ತಿ ಆಗುವಂಥದ್ದು ಮತದಾರರ ಪಟ್ಟಿ ಸಲುವಾಗಿ ಆಗಿರ್ಬೋದು, ಚುನಾವಣೆ ಸಲುವಾಗಿ ಆಗಿರ್ಬೋದು. ಎಲ್ಲಿವರೆಗೆ ಚುನಾವಣೆ ನಿರ್ಲಿಪ್ತಾಗೆ ನಿಷ್ಪಕ್ಷಪಾತವಾಗಿ ಚುನಾವಣೆ ಮಾಡೋದಿಲ್ವೋ ಅಲ್ಲಿವರೆಗೆ ನಾವು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಅಟ್ಲೀಸ್ಟ್ ದೊಡ್ಡ ಇನ್ನೂ ವಿರೋಧ ಪಕ್ಷ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಈಗಾಗಲೇ ಕಾಂಗ್ರೆಸ್ಸಿಗರು ಅರ್ಥ ಮಾಡ್ಕೊಳ್ಳೋಕ್ಕಾಗಿ ಈ ಒಂದು ದೊಡ್ಡ ಬಲಿಯನ್ನು ಹೇಳಿದ್ದಾರೆ. ಅದಕ್ಕೆ ನೀವು ಕಳೆದ 10-15 ವರ್ಷಗಳದ್ದು ಎಲ್ಲ ನೀವು ನಾವು ಪಟ್ಟಿ ಕೊಡ್ರಿ, ಏನೇನಾಗಿದೆ ಅಂತ ರಿಸಲ್ಟ್ ಇದ್ದು ಅನ್ನುವಂಥದ್ದು ತೆಗಿತೀವಿ, ನೋಡ್ತೀವಿ, ಎಲ್ಲ ನೀವು ಪ್ರೂವ್ ಮಾಡಿ ತೋರಿಸ್ತೀವಿ ನಾವು ಮತಗಳದ್ದು ಹೆಂಗಾಗಿದೆ ಅಂತೇಳಿ ಅನ್ನೋಕೆ ಇವತ್ತು ಪ್ರಶ್ನೆ ಮಾಡ್ತಿದ್ದಾರೆ. ಕೊಟ್ಟ ಮಂದಿ ಮಾತಾಡ್ರಿ. ಆದರೆ ಅದರ ಬಗ್ಗೆ ಇಲ್ಲಿವರೆಗೆ ಚುನಾವಣಾ ಆಯೋಗ ಹಿಂದೇಟು ಹಾಕ್ತಾ ಇರೋದು ನೋಡಿದ್ರೆ ಮತ್ತು ದೂರ ಸರಿದು ನೋಡಿದ್ರೆ ಇನ್ನೂ ಕೊಡ್ತಾ ಇಲ್ಲ. ಬನ್ನಿ ಬರೆದು ಕೊಡ್ರಿ, ಸಹಿ